ಹೇ ಗೈಸ್, ಇಂಟರ್ನೆಟ್ದಲ್ಲಿ ಒಂದು ಜಪನೀಸ್ ಚೀಸ್ ಕೇಕ್ ತುಂಬ ವೈರಲ್ ಆಗ್ತಿದೆ. ಸೊ ಐ ಆಲ್ಸೋ ಥಾಟ್ ಲೈಕ್ ಲೆಟ್ ಮೀ ಟ್ರೈ ಅಂತ ಹೇಳಿ ಜಸ್ಟ್ 2 ಇಂಗ್ರೀಡಿಯೆಂಟ್ಸ್. ಅದು ಬಂದುಬಿಟ್ಟು ಯೋಗಟ್, ಗ್ರೀಕ್ ಯೋಗಟ್ನ ಯೂಸ್ ಮಾಡ್ತಾಯಿದ್ದೀನಿ. ಆ್ಯಂಡ್ ದೆನ್ ಬಿಸ್ಕಾಫ್ ಕೇಕ್. ನಾನು ಇದರಲ್ಲಿ ಸ್ವಲ್ಪ ಟ್ವಿಸ್ಟ್ ಕೊಡೋಕ್ಕೆ ಸ್ವಲ್ಪ ಕೋಕೋ ಪೌಡರ್ ಕೂಡ ಯೂಸ್ ಮಾಡ್ತಾಯಿದ್ದೀನಿ. ಸೊ ಲೆಟ್ ಅಸ್ ಟ್ರೈ ಆ್ಯಂಡ್ ಸಿ ವಾಟ್ ಈಸ್ ದ ಹೈಪ್ ಅಬೌಟ್ ದಿಸ್ ಅಂತ ಹೇಳಿ. ನಾನು ನೋಡಿದ ರೆಫರೆನ್ಸ್ ವಿಡಿಯೋದಲ್ಲಿ ಅವ್ರು ಕರ್ಡ್ದಲ್ಲಿ ಬಿಸ್ಕಿಟ್ನ ಸೋಕ್ ಮಾಡ್ತಾ ಇದ್ರು. ಬಟ್ ನಾನು ಸ್ವಲ್ಪ ಚೇಂಜ್ ಮಾಡೋಣ ಅಂತ ಹೇಳಿ ಲೇಯರ್ ವೈಸ್ ಮಾಡಿದೆ. ಬಿಸ್ಕಿಟ್ ಇಟ್ಬಿಟ್ಟು ಅದ್ರ ಮೇಲೆ ಕರ್ಡ್ ಹಾಕಿ ಅದೇ ಥರ ರಿಪೀಟ್ ಮಾಡಿದೆ. ಲಾಸ್ಟಲ್ಲಿ ಸ್ವಲ್ಪ ಕೋಕೋ ಪೌಡರ್ ಸ್ಪ್ರಿಂಕಲ್ ಮಾಡಿಬಿಟ್ಟು ಬಿಸ್ಕಿಟ್ನ ಕ್ರಂಪ್ ಮಾಡಿಬಿಟ್ಟು ಮೇಲೆ ಹಾಕಿದೆ ಫಾರ್ ದಟ್ ಎಕ್ಸ್ಟ್ರಾ ಕ್ರಂಚ್. ಸೊ ಇದು ರೆಡಿ ಆಗಿದೆ. ನಾನು ಲೇಯರ್ ಮಾಡಿಟ್ಟಿದ್ದೀನಿ. ಇದನ್ನು ಫ್ರಿಜ್ಜಲ್ಲಿ ಲೈಕ್ ಓವರ್ನೈಟ್ ಇಟ್ಕೋಬೇಕು. ಬಟ್ ನಾನು ಬರೀ 3 to 4 hours ಹಂಗಿಟ್ಟು ಟ್ರೈ ಮಾಡ್ತೀನಿ. ಸೊ ಎಸ್, ಲೆಟ್ಸ್ ಸಿ ಲೇಟರ್. ಯಾ, ಫೈನಲ್ ಇಟ್ ಈಸ್ ರೆಡಿ ಆ್ಯಂಡ್ ಇಟ್ಸ್ ಟೇಸ್ಟ್ ಟೈಮ್. ನಾನು ಇದನ್ನು 3 hours ಮಟ್ಟವರೆಗೂ ಫ್ರಿಜ್ಜಲ್ಲಿ ಇಟ್ಟಿದ್ದೆ. ನಿಜ ಹೇಳಬೇಕಾದ್ರೆ ಲೈಕ್ ಇಟ್ ವಾಸ್ ಟೇಸ್ಟಿಂಗ್ ಲಿಟಲ್ ಬಿಟ್ ಆ್ಯಸ್ ಚೀಸ್ ಕೇಕ್ ಅಂತಲೇ ಹೇಳ್ತೀನಿ. ಬಟ್ ಐ ಥಿಂಕ್ ನಾನು ಇದನ್ನು ಓವರ್ ನೈಟ್ ಲೈಕ್ ರೆಫ್ರಿಜರೇಟ್ ಮಾಡಬೇಕಾಗಿತ್ತು ಬಿಕಾಸ್ ಬಿಸ್ಕಿಟ್ ಇನ್ನೂ ಕ್ರಂಚಿ ಆಗಿತ್ತು. ಬಟ್ ಯಾ, ಓವರ್ ಆಲ್ ಇಟ್ ವಾಸ್ ಗುಡ್ ಎಕ್ಸ್ಪೀರಿಯನ್ಸ್ ಆ್ಯಂಡ್ ಯು ಕ್ಯಾನ್ ಆಲ್ಸೋ ಟ್ರೈ ಇಟ್ ಒನ್ಸ್ ಅಂತ ಹೇಳ್ತೀನಿ. ಐ ಹೋಪ್ ನಿಮಗೆ ಶಾರ್ಟ್ ಇಷ್ಟ ಆಗಿರ್ಬೋದು. ಪ್ಲೀಸ್ ಟು ಸಬ್ಸ್ಕ್ರೈಬ್ ಟು ಮೈ ಚಾನಲ್.